ನಿಮಗೆ ಜ್ವರ ಯಾಕೆ ಬರುತ್ತೆ? 60 ದಿನ 60 ರೋಗದ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ವೈರಸ್ ಮತ್ತು ಬ್ಯಾಕ್ಟೀರಿಯಾ ಮತ್ತು ಇನ್ನು ಸೂಕ್ಷ್ಮಾಣುಗಳು ನಮ್ಮ ದೇಹದೊಳಗೆ ಬಂದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಏನಂತೀವಿ, ಅದು ನಮ್ಮ ಮೆದುಳಿಗೆ ಒಂದು ಸಂದೇಶ ಕಳಿಸುತ್ತೆ. ಏನಂತ? ಹೊರಗಡೆಯಿಂದ ಏನೋ ಬಂದಿದೆ, ಸೊ ಇವನ್ನ ಟ್ಯಾಕಲ್ ಮಾಡಬೇಕು, ಅದಕ್ಕೆ ನೀನು ತಾಪಮಾನ ಅಂದರೆ ಟೆಂಪ್ರೇಚರ್ ಏರಿಸು ಅಂತ. ಅವಾಗ ನಮಗೆ ಚಳಿ ಮತ್ತು ನಡುಕ ಶುರುವಾಗುತ್ತೆ. ಆದರೆ ನಿಜವಾಗಿ ದೇಹದಲ್ಲಿ ನಮ್ಮ ದೇಹದ ಹೀಟ್ರ್ ಏನಿರುತ್ತಲ್ವ, ಉಷ್ಣ ಆಗೋದು, ಅದು ಇನ್ಕ್ರೀಸ್ ಆಗಿರುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಈ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಹೊರಗಡೆ ಬಂದಿರ್ತಾವಲ್ಲ, ಅದು ಜಾಸ್ತಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ಸಮಯದಲ್ಲಿ ನಮ್ಮ ದೇಹದ ಇಮ್ಯುನಿಟಿ ಏನಿರುತ್ತೋ, ರೋಗ ನಿರೋಧಕ ಶಕ್ತಿ, ಅದು ಇನ್ನೂ ಜಾಸ್ತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೋಂಕು ಕಡಿಮೆ ಆದ ನಂತರ ನಮ್ಮ ದೇಹದಲ್ಲಿ ಬೆವರು ಬರುತ್ತೆ, ಜ್ವರ ಇಳಿಯುತ್ತೆ. ಹಾಗಾಗಿ ಜ್ವರ ಒಂದು ರೋಗ ಅಲ್ಲ, ಅದು ನಮ್ಮ ದೇಹದ ಒಂದು ಹೋರಾಟ ನಡೆಸ್ತಿದೆ ಹೊರಗಡೆ ಪ್ರಾಣಿಗಳ ಜೊತೆ ಅಂತ ಸಂಕೇತ. ಆದರೆ ಈ ಜ್ವರ 3 ದಿನಕ್ಕಿಂತ ಜಾಸ್ತಿ ಬಂದರೆ, ನಿಮಗೆ ಉಸಿರಾಟ ತೊಂದರೆ ಇಲ್ಲ ತಲೆನೋವು ಜಾಸ್ತಿ ಬಂದರೆ, ಮತ್ತು ನಿಮ್ಮ ದೇಹದಲ್ಲಿ ಕೆಮ್ಮು ಕಫ ಜಾಸ್ತಿ ಆಗೋದು, ಇಲ್ಲ ಮೂತ್ರದಲ್ಲಿ ಉರಿ ಬರೋದು, ಯಾವುದಾದ್ರು ಒಂದು ಕಡೆ ಇನ್ಫೆಕ್ಷನ್ ಒಂದು ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂದರೆ, ನೀವು ನಮ್ಮ ಹತ್ತಿರದಲ್ಲಿರೋ ವೈದ್ಯರನ್ನು ಭೇಟಿ ಮಾಡಿ. ನಿಮಗೆ ಜ್ವರ ಬಂದಾಗ ನೀವು ಯಾವ ಫೇವ್ರೇಟ್ ಮಾತ್ರೆ ನುಗ್ತೀರಾ ಕಮೆಂಟ್ ಮಾಡಿ. ಇಂಥ ಸರಳ ಮಾಹಿತಿ ಬಗ್ಗೆ ನನ್ನ ಪೇಜ್ ಫಾಲೋ ಮಾಡಿ. ನಾನು ನಿಮ್ಮ ವೈದ್ಯ ಅರುಣ್. ಧನ್ಯವಾದ.